ಮೋದಿ ಹೇಳಿದ ಒಂದೇ ಒಂದು ಮಾತು ಟ್ರಂಪ್ ಈಗೋ ಹರ್ಟ್ ಮಾಡಿಬಿಟ್ಟಿದೆ. ಟ್ರಂಪ್ ಅದ್ಯಾವ ರೇಂಜ್ಗೆ ಉರ್ಕೊಂಡಿದ್ದಾರೆ ಅಂದರೆ, ಇಷ್ಟು ದಿನ ಮೋದಿ ನನ್ನ ಗೆಳೆಯ ಅಂತಿದ್ದವರು ಇದೀಗ ಭಾರತದ ಮೇಲೆ ದ್ವೇಷ ಸಾಧಿಸೋಕೆ ಶುರು ಮಾಡಿದ್ದಾರೆ. ಪಾಕಿಸ್ತಾನಕ್ಕೆ ಬೆಂಬಲ ಕೊಟ್ಟಿದ್ದ ಟರ್ಕಿಗೆ ಭಾರತ ಬಾಯ್ಕಾಟ್ ಮಾಡೋ ಮೂಲಕ ನಿರ್ಧಾರ ಮಾಡೋ ಹೊತ್ತಲ್ಲೇ ಟರ್ಕಿಗೆ ಅಮೆರಿಕ ಸಹಾಯ ಮಾಡೋದಕ್ಕೆ ಆರಂಭಿಸಿದೆ. ಪಾಕಿಸ್ತಾನದ ಜೊತೆಗೂ ಅಮೆರಿಕ ಗೆಳೆತನ ಗಟ್ಟಿ ಮಾಡಿಕೊಂಡಿದೆ. ಮತ್ತೊಂದು ಕಡೆ ಅವರದ್ದೇ ದೇಶದ ಕಂಪನಿ ಅವರ ಮಾತು ಕೇಳ್ತಾ ಇಲ್ಲ ಅನ್ನೋ ಬೇಸರ ಕೂಡ ಟ್ರಂಪ್ಗೆ ಕಾಡ್ತಾ ಇದೆ. ಒಟ್ಟಾರೆ ಟ್ರಂಪ್ ಜಾಗತಿಕವಾಗಿ ಮುಖಭಂಗ ಎದುರಿಸ್ತಾ ಇದ್ದಾರೆ. ಬಕೆಟ್ ಹಿಡಿಯುವ ಪಾಕ್ ಪ್ರಧಾನಿ ಶೆಹಬಾಜ್ ಶರೀಫ್ಗೂ ಗಂಡದಿಯ ಭಾರತದ ಪ್ರಧಾನಿ ಮೋದಿಯವರಿಗೂ ಇರೋ ವ್ಯತ್ಯಾಸದ ಅರಿವಿದ್ರೂ ಕೂಡ ಅಮೆರಿಕಾದ ಅಧ್ಯಕ್ಷ ಟ್ರಂಪ್ ಮೇಲಿಂದ ಮೇಲೆ ಎಡವಟ್ಟು ಮಾಡಿಕೊಂಡು ಟ್ರೋಲ್ ಆಗ್ತಾ ಇದ್ದಾರೆ. ಈಗಾಗಲೇ ಭಾರತ ಮತ್ತು ಪಾಕಿಸ್ತಾನ ದೇಶಗಳ ನಡುವಿನ ಯುದ್ಧ ನಿಲ್ಲಿಸಿದ್ದು ನಾನೇ ಅಂತ ಡಂಗೂರ ಸಾರಿಸಿಕೊಂಡು ಬರ್ತಾ ಇದ್ದ ಟ್ರಂಪ್ ಮೋದಿ ಹಾಕಿದ ಆವಾಜ್ಗೆ ಸೈಲೆಂಟ್ ಆಗಿದ್ರು. ಭಾರತದೊಂದಿಗೆ ಪಾಕಿಸ್ತಾನದ ಡಿಜಿಎಂಒಗಳು ಮನವಿ ಮಾಡಿಕೊಂಡ ಕಾರಣ ಭಾರತ ಕದನ ವಿರಾಮಕ್ಕೆ ಒಪ್ಪಿಗೆ ನೀಡಿತ್ತು. ಅಮೆರಿಕದ ಮಧ್ಯಸ್ಥಿಕೆ ವಹಿಸಿದೆ ಎನ್ನುವ ವದಂತಿಗಳನ್ನು ಭಾರತ ತಳ್ಳಿ ಹಾಕಿತ್ತು. ಇದರಿಂದ ಮುಜುಗರಕ್ಕೆ ಒಳಗಾಗಿದ್ದ ಟ್ರಂಪ್ ತಮ್ಮ ಹೇಳಿಕೆಯನ್ನ ಕೊಂಚ ಬದಲಿಸಿದ್ರು. ಕದನ ವಿರಾಮಕ್ಕೆ ಸಹಕಾರ ಕೊಟ್ಟಿದ್ದು ನಾವೇ, ಆದರೆ ನಮ್ಮಿಂದಲೇ ಕದನ ವಿರಾಮ ಆಗಿದೆ ಅಂತ ನಾವು ಹೇಳಿಲ್ಲ ಅಂತ ತಮ್ಮ ಧಾಟಿಯನ್ನ ಬದಲಿಸಿದ್ರು. ಇದು ಭಾರತದ ಪವರ್ ಅನ್ನೋದನ್ನ ಬಿಡಿಸಿ ಹೇಳಬೇಕಾಗಿಲ್ಲ ಬಿಡಿ. ಇದೀಗ ಆಪಲ್ ಕಂಪನಿ ಬೆಂಗಳೂರು ಸೇರಿದಂತೆ ಭಾರತದ ಹಲವು ಕಡೆ ಆಪಲ್ ತಯಾರಿಕೆಯ ಘಟಕಗಳನ್ನು ತೆರೆಯಲು ಸಿದ್ಧತೆ ನಡೆಸಿದೆ. ಚೀನಾದಲ್ಲಿರುವ ಆಪಲ್ ಉತ್ಪಾದನಾ ಘಟಕಗಳನ್ನು ಭಾರತಕ್ಕೆ ಶಿಫ್ಟ್ ಮಾಡೋ ಪ್ಲಾನ್ನಲ್ಲಿದ್ದಾರೆ ಆಪಲ್ ಸಂಸ್ಥೆಯ ಸಿಇಒ ಟಿಮ್ ಕುಕ್. ಆದರೆ ಇದಕ್ಕೆ ಟ್ರಂಪ್ ಅಡ್ಡಗಾಲು ಹಾಕ್ತಾ ಇದ್ದಾರೆ. ಭಾರತದ ಮೇಲೆ ಉರಿದುಕೊಂಡಿರುವ ಟ್ರಂಪ್ ಅವೈಜ್ಞಾನಿಕವಾಗಿ ಮಾತನಾಡ್ತಾ ಇದ್ದಾರೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿದ್ದನ್ನೆಲ್ಲ ಕೇಳೋದಕ್ಕೆ ಆಪಲ್ ಸಂಸ್ಥೆಯ ಸಿಇಒ ಟಿಮ್ ಕುಕ್ ಏನು ದಡ್ಡ ಅಲ್ಲ. ಭಾರತದಲ್ಲಿ ಆಪಲ್ಗೆ ಯಾವ ಮಟ್ಟದಲ್ಲಿ ಲಾಭವಾಗಲಿದೆ ಅನ್ನೋದರ ಅರಿವು ಅವರಿಗಿದೆ. ಹಾಗೆ ನೋಡಿದ್ರೆ ಡೊನಾಲ್ಡ್ ಟ್ರಂಪ್ ಕುಟುಂಬದವರ ಟ್ರಂಪ್ ಆರ್ಗನೈಸೇಷನ್ ಸಂಸ್ಥೆ ಭಾರತದಲ್ಲಿ ಟ್ರಂಪ್ ಟವರ್ಗಳನ್ನು ನಿರ್ಮಿಸಿ ಲಾಭ ಮಾಡಿಕೊಳ್ತಾ ಇರೋದನ್ನ ಮೊದಲು ನಿಲ್ಲಿಸಬೇಕು. ಆಮೇಲೆ ಬೇರೆಯವರಿಗೆ ಬುದ್ಧಿ ಹೇಳಬೇಕು. ತಾನು ಮಾತ್ರ ಜಾಣತನದಿಂದ ಭಾರತದಲ್ಲಿ ಟ್ರಂಪ್ ಟವರ್ಗಳನ್ನು ಮಾಡಿ ಭಾರತದ ಮಾರುಕಟ್ಟೆಯಿಂದ ಲಾಭ ಮಾಡಿಕೊಂಡು ಆಪಲ್ ಕಂಪನಿಗೆ ಮಾತ್ರ ಭಾರತದಲ್ಲಿ ಆಪಲ್ ಕಂಪನಿಯ ಉತ್ಪಾದನಾ ಘಟಕ ಮಾಡಬೇಡಿ ಅನ್ನೋದು ಯಾವ ನ್ಯಾಯ ಅಲ್ಲವೇ? ಒಂದು ವರದಿಯ ಪ್ರಕಾರ ಅಮೆರಿಕವನ್ನ ಬಿಟ್ಟರೆ ಭಾರತದಲ್ಲೇ ಅತಿ ಹೆಚ್ಚು ಟ್ರಂಪ್ ಟವರ್ಗಳಿವೆ. ಮುಂಬೈ, ಪುಣೆ, ಗುರಂಗಾಂವ್ ಮತ್ತು ಕೋಲ್ಕತಾದಲ್ಲಿರುವ ಪ್ರಸ್ತುತ 4 ವಸತಿ ಟ್ರಂಪ್ ಟವರ್ಗಳು ಮುಂದಿನ 6 ವರ್ಷಗಳಲ್ಲಿ 10ಕ್ಕೆ ವಿಸ್ತರಿಸಲಿದ್ದು, ನೋಯ್ಡಾ, ಹೈದರಾಬಾದ್, ಬೆಂಗಳೂರು, ಮುಂಬೈ, ಗುರಗಾಂವ್ ಮತ್ತು ಪುಣೆಗಳಲ್ಲಿ ಇನ್ನಷ್ಟು ಟ್ರಂಪ್ ಟವರ್ಗಳು ತಲೆ ಎತ್ತಲಿವೆ. ಭಾರತದಲ್ಲಿರುವ 4 ಟ್ರಂಪ್ ಟವರ್ಗಳು 3 ಮಿಲಿಯನ್ ಚದರ ಅಡಿ ವಿಸ್ತೀರ್ಣದಲ್ಲಿದ್ದು 800 ಐಷಾರಾಮಿ ನಿವಾಸಗಳನ್ನು ಹೊಂದಿದ್ದು, ಇವುಗಳ ಬೆಲೆ 6 ಕೋಟಿಯಿಂದ 25 ಕೋಟಿ ರೂಪಾಯಿಗಳವರೆಗೆ ಇದೆ. ಒಟ್ಟಾರೆ ಮಾರಾಟ ಮೌಲ್ಯ 7,500 ಕೋಟಿ ರೂಪಾಯಿಗಳಷ್ಟಿದೆ. ಭಾರತದಿಂದ ಇಷ್ಟೊಂದು ಹಣದ ಆದಾಯ ಟ್ರಂಪ್ ಟವರ್ಗೆ ಹರಿದು ಬರ್ತಾ ಇದೆ. ಭಾರತ ಈ ಮಟ್ಟದ ಲಾಭ ತಂದುಕೊಡುವ ದೇಶ ಅನ್ನೋದು ಟ್ರಂಪ್ಗೆ ತಿಳಿದಿದೆ. ತಾನು ಮಾತ್ರ ತಿಂದು ಬೇರೆಯವರಿಗೆ ತಿನ್ನೋದು ಬೇಡ ಅನ್ನೋ ಡೊನಾಲ್ಡ್ ಟ್ರಂಪ್ ಬುದ್ಧಿ ಆಪಲ್ ಸಂಸ್ಥೆಯ ಸಿಇಒ ಟಿಮ್ ಕುಕ್ಗೆ ತಿಳಿಯದೇ ಇರುತ್ತಾ? ಇಷ್ಟೆಲ್ಲ ಡಬಲ್ ಗೇಮ್ ಮಾಡ್ತಾ ಇರೋ ಅಮೆರಿಕ ಅಧ್ಯಕ್ಷ ಇತ್ತೀಚೆಗೆ ಆಪಲ್ ಕಂಪನಿ ಸಿಇಒಗೆ ಬಿಸ್ಕೆಟ್ ಹಾಕೋ ಪ್ರಯತ್ನ ಮಾಡಿದ್ದಾರೆ. ಆಪಲ್ ಸಂಸ್ಥೆಯ ಸಿಇಒ ಟಿಮ್ ಕುಕ್ ನನ್ನ ಆತ್ಮೀಯ ಸ್ನೇಹಿತ, ಆದರೆ ಅವರು ಭಾರತದಲ್ಲಿ ತಮ್ಮ ಆಪಲ್ ಉದ್ಯಮವನ್ನು ವಿಸ್ತರಿಸೋದು ನನಗೆ ಇಷ್ಟವಿಲ್ಲ. ಭಾರತವು ತನ್ನ ಅಭಿವೃದ್ಧಿಯನ್ನು ತಾನು ನೋಡಿಕೊಳ್ಳುತ್ತೆ. ನೀವ್ಯಾಕೆ ಅಮೆರಿಕಾದಲ್ಲಿ ಆಪಲ್ ಉತ್ಪಾದನಾ ಘಟಕವನ್ನು ತೆರೆಯಬಾರದು? ಆಪಲ್ ಕಂಪನಿ ಈಗ $500 ಬಿಲಿಯನ್ ವರೆಗೂ ಬೆಳೆದಿದೆ. ಆದರೆ ಆಪಲ್ ಕಂಪನಿ ಭಾರತ ದೇಶಾದ್ಯಂತ ವಿಸ್ತರಣೆ ಆಗೋದು ಬೇಡ. ಭಾರತದಲ್ಲಿ ನಿಮ್ಮ ಕಂಪನಿ ಬಂಡವಾಳ ಹೂಡುವುದು ನನಗೆ ಇಷ್ಟವಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ತುಂಬಿದ ಸಭೆಯಲ್ಲಿ ಪುಕ್ಕಟ್ಟೆ ಸಲಹೆ ಕೊಟ್ಟಿದ್ದಾರೆ. ಆದರೆ ಟ್ರಂಪ್ ಮಾತನ್ನ ಕೇಳೋಕೆ ಆಪಲ್ ಸಂಸ್ಥೆಯ ಸಿಇಒ ಟಿಮ್ ಕುಕ್ ಕಿವಿಯಲ್ಲಿ ಹೂವು ಇಟ್ಕೊಂಡಿಲ್ಲ. ಭಾರತದಲ್ಲಿ ಈಗಾಗಲೇ ಆಪಲ್ ಕಂಪನಿ ವಿವಿಧ ಸ್ಟೋರ್ಸ್ ಹಾಗೂ ಉತ್ಪಾದನಾ ಘಟಕಗಳನ್ನು ತೆರೆಯಲು ಸಿದ್ಧತೆಯನ್ನು ನಡೆಸಿದೆ. ಭಾರತ ಕೂಡ ಇದಕ್ಕೆ ಬೆಂಬಲ ಕೊಟ್ಟಿದೆ. ಆಪಲ್ ಸಿಇಒ ಟಿಮ್ ಕುಕ್ ಕೂಡ ಭಾರತದಿಂದ ಲಾಭ ಪಡೆದುಕೊಳ್ಳಲು ಯೋಜನೆ ಹಾಕಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರ ಈ ಮಾತಿಗೆ ಮಣೆ ಹಾಕದ ಆಪಲ್ ಭಾರತದಲ್ಲಿನ ತನ್ನ ಯೋಜನೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಭಾರತದಲ್ಲಿ ಬಂಡವಾಳ ಹೂಡಿಕೆ ಮಾಡ್ತೇವೆ ಅಂತ ಹೇಳೋ ಮೂಲಕ ಬುದ್ಧಿವಂತಿಕೆಯಿಂದ ವರ್ತಿಸಿದ್ದಾರೆ. ಟ್ರಂಪ್ ಮಾತು ಕೇಳಿದ್ರೆ ನಷ್ಟ ಗ್ಯಾರಂಟಿ ಅನ್ನೋದು ಅವರಿಗೂ ಗೊತ್ತಾಗಿದೆ.
ರಾಜ್ಯದಲ್ಲಿ ಫಾಕ್ಸ್ಕಾನ್ ಸಂಸ್ಥೆಯು ದೇವನಹಳ್ಳಿ ಬಳಿ ಐಫೋನ್ ಉತ್ಪಾದನಾ ಘಟಕವನ್ನು ಸ್ಥಾಪನೆ ಮಾಡ್ತಿದೆ. ಈಗಾಗಲೇ 300 ಕೋಟಿ ರೂಪಾಯಿ ಹೂಡಿಕೆ ಮಾಡಲಾಗಿದ್ದು 20,000 ಉದ್ಯೋಗಗಳನ್ನು ಸೃಷ್ಟಿಸುವ ಯೋಜನೆ ಇದೆ. ಭಾರತದಲ್ಲಿ ಆಪಲ್ನ ಹೂಡಿಕೆ ಯೋಜನೆಗಳಿಗೆ ಯಾವುದೇ ಆತಂಕವಿಲ್ಲ ಅಂತ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಕಳೆದ ಹಣಕಾಸು ವರ್ಷದಲ್ಲಿ ಆಪಲ್ನ 22 ಬಿಲಿಯನ್ ಮೊತ್ತದ ಐಫೋನ್ಗಳನ್ನು ಭಾರತದಲ್ಲಿ ಅಸೆಂಬಲ್ ಮಾಡಲಾಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಉತ್ಪಾದನೆಯಲ್ಲಿ ಶೇಕಡಾ 60% ಹೆಚ್ಚಳ ಕಂಡಿದೆ. ಇದೆಲ್ಲ ಕಾರಣಗಳಿಂದ ಆಪಲ್ ಇನ್ಮೇಲೆ ಭಾರತದ ಮಾರುಕಟ್ಟೆಯನ್ನು ಸೂಕ್ತವಾಗಿ ಬಳಸಿಕೊಳ್ಳಲಿದೆ. ಭಾರತಕ್ಕೂ ಇದರಿಂದ ಹಲವು ರೀತಿಯಲ್ಲಿ ಲಾಭವಿದೆ. ಇದು ಟ್ರಂಪ್ಗೆ ಅವರದ್ದೇ ದೇಶದ ಕಂಪನಿ ಮಾಡಿದ ಅವಮಾನ ಅಂತಲೇ ಹೇಳಬಹುದು. ಇನ್ನೊಂದು ಮುಖ್ಯವಾದ ವಿಚಾರ ಏನಂದ್ರೆ, ಟರ್ಕಿ ದೇಶಕ್ಕೆ ಅಮೆರಿಕ ಸಹಾಯ ಮಾಡ್ತಾ ಇದೆ. ಭಾರತ ವಿರುದ್ಧ ಸಂಘರ್ಷದಲ್ಲಿ ಪಾಕ್ಗೆ ಬೆಂಬಲ ಮತ್ತು ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಲು ಸಹಾಯ ಮಾಡಿರುವ ಟರ್ಕಿ ದೇಶದ ಕಚಡ ಬುದ್ಧಿ ಭಾರತಕ್ಕೆ ತಿಳಿದಿದ್ದು, ಭಾರತದಲ್ಲಿ ಬಾಯ್ಕಾಟ್ ಟರ್ಕಿ ಟ್ರೆಂಡ್ ಹೆಚ್ಚಾಗ್ತಾ ಇದೆ. ವ್ಯಾಪಾರಿಗಳು ಟರ್ಕಿಯಿಂದ ಆಮದು ಮಾಡಿಕೊಳ್ಳುವ ಸೇಬುಗಳನ್ನು ಬಹಿಷ್ಕರಿಸಲು ಪ್ರಾರಂಭಿಸಿದ್ದಾರೆ. ಇದರ ಬದಲಾಗಿ ಹಿಮಾಚಲ, ಉತ್ತರಾಖಂಡ, ಇರಾನ್ ಮತ್ತು ಇತರ ಪ್ರದೇಶಗಳಿಂದ ಉತ್ಪನ್ನಗಳನ್ನು ಆಯ್ಕೆ ಮಾಡಿಕೊಳ್ತಿದ್ದಾರೆ. ಟರ್ಕಿ ಭಾರತೀಯರಿಗೆ ಅತ್ಯಂತ ನೆಚ್ಚಿನ ಪ್ರಯಾಣ ತಾಣಗಳಲ್ಲಿ ಒಂದಾಗಿದೆ. ಆದರೆ ಇದೀಗ ಭಾರತೀಯರು ಟರ್ಕಿಗೆ ಹೋಗೋದನ್ನು ನಿಲ್ಲಿಸ್ತಾ ಇದ್ದಾರೆ. ಟರ್ಕಿಗೆ ಪ್ರವಾಸ ಪ್ಯಾಕೇಜ್ಗಳನ್ನು ಪ್ರಚಾರ ಮತ್ತು ಮಾರಾಟವನ್ನು ನಿಲ್ಲಿಸಲಾಗ್ತಾ ಇದೆ. ಆದರೆ ಡಬಲ್ ಗೇಮ್ ಆಡೋ ಟ್ರಂಪ್ ಟರ್ಕಿ ದೇಶಕ್ಕೆ ಒಟ್ಟು $304 ಮಿಲಿಯನ್ ಮೌಲ್ಯದ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಪೂರೈಸಲು ಅಮೆರಿಕ ಮುಂದಾಗಿದೆ. $225 ಮಿಲಿಯನ್ ಮೌಲ್ಯದ 53 AI-120C8 ಎನ್ನುವ ಸುಧಾರಿತ ಕ್ಷಿಪಣಿಗಳು ಹಾಗೂ $79 ಮಿಲಿಯನ್ ಮೌಲ್ಯದ 60 ಬ್ಲ್ಯಾಕ್ 2 ಮಿಸೈಲ್ಗಳನ್ನು ಕೊಡೋದಕ್ಕೆ ಅಮೆರಿಕ ಒಪ್ಪಿಕೊಂಡಿದೆ. ಇದು ಟ್ರಂಪ್ ಭಾರತ ವಿರೋಧಿ ಕೆಲಸ ಮಾಡ್ತಾ ಇರೋದಕ್ಕೆ ಮತ್ತೊಂದು ಸಾಕ್ಷಿಯಾಗಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.